ಸೊ ಇವತ್ತು ಬಂದ್ಬಿಟ್ಟು ಕೆಲವರು ಬಂದ್ಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿಲ್ಲ. ಸೊ ಅವರಿಗೋಸ್ಕರನೇ ಈ ಒಂದು ವಿಡಿಯೋ. ಸೊ ನೋಡಿ, ಇದನ್ನ ಬಂದ್ಬಿಟ್ಟು ಫ್ಲಫಿ ಫ್ಲೀಟ್ ಇಲ್ಲ, ಇದು ನಾರ್ಮಲ್ ಫ್ಲೀಟು. ನಾರ್ಮಲ್ ಫ್ಲೀಟ್ನ ಏನು ಮಾಡ್ತೀವಿ ಅಂದರೆ, ನಾವು ಫ್ಲಫಿ ಫ್ಲೀಟ್ ಇಟ್ಕೊಂಡಿದ್ದಂಗೆ ನಾವಿಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಸ್ಪ್ರೆಡ್ಡಿಂಗ್ ಮಾಡಿ ಮೇಲೆ ಏನು ಡಿಸ್ಟೆನ್ಸಲ್ಲಿ ಇಟ್ಕೊಂಡಿರ್ತೀವೋ ಅದೇ ಡಿಸ್ಟೆನ್ಸಲ್ಲಿ ನಾವು ಕೆಳಗಡೆವರೆಗೂ ಈಕ್ವಲ್ ಆಗಿ ಡಿಸ್ಟೆನ್ಸ್ನ ತೊಗೊಂಡು ಪಿನ್ ಮಾಡಿರ್ತೀವಿ. ಓಕೆನಾ? ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಪ್ಲೀಟಿಂಗು, ಫ್ಯಾನ್ ಪ್ಲೀಟಿಂಗ್ ಅಂತ ಹೇಳ್ತಾರೆ ಇದನ್ನು. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಇವಾಗ ಉಲ್ಟಾ ಹಾಕ್ಕೋಬೇಕು. ನೋಡಿ, ಸೆಂಟ್ರ್ ಪ್ಲೀಟ್ನ ಇಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಹತ್ರ ಇದೆ ಸೆಂಟ್ರ್ ಪ್ಲೀಟು, ನಿಮ್ಮ ರೈಟ್ ಹ್ಯಾಂಡ್ ಹತ್ರ ಇದೆ. ಸೊ ನಿಮ್ಮ ರೈಟ್ ಈ ಥರ ಪ್ಲೇಸ್ ಮಾಡ್ಕೊಂಡಾಗ ಸೆಂಟ್ರ್ ಪ್ಲೀಟು ನಿಮಗೆ ಆಪೋಸಿಟ್ ಸೈಡಲ್ಲಿ ಇರಬೇಕು. ಇವಾಗ ನಿಮಗೆ ಚೆಸ್ಟ್ ಪಾರ್ಟ್ ಇದೆಯಲ್ಲ ಅದನ್ನು ಆಪೋಸಿಟ್ಗೆ ಬಿಟ್ಬಿಡಿ. ಈ ಥರ ಆಪೋಸಿಟಲ್ಲಿ ಬಿಟ್ಮೇಲೆ ನಿಮಗೆ ಸ್ಯಾರಿ ಬಂದ್ಬಿಟ್ಟು ಕಂಪ್ಲೀಟಾಗಿ ಉಲ್ಟಾ ಟರ್ನ್ ಆಗುತ್ತೆ. ಸೊ ಉಲ್ಟಾ ಟರ್ನ್ ಆದಮೇಲೆ ಒಳಗಡೆ ಇರೋ ಪ್ಲೀಟು ನಿಮ್ಮನ್ನ ನೋಡ್ದಂಗೂ ಆಚೆ ಕಡೆ ಇರೋ ಪ್ಲೀಟ್ ಬಂದ್ಬಿಟ್ಟು ಆಪೋಸಿಟಲ್ಲಿ ನೋಡಿ, ಈ ಥರ ಆಪೋಸಿಟಲ್ಲಿ ಇರುತ್ತೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ, ಫಸ್ಟು ಟಕ್ಕಿನ್ ಪಾರ್ಟ್ನ ಫೋಲ್ಡ್ ಮಾಡ್ತೀವಿ. ಟಕ್ಕಿನ್ ಪಾರ್ಟ್ನ ಎಲ್ಲಿವರೆಗೂ ಫೋಲ್ಡ್ ಮಾಡಬೇಕಂದ್ರೆ, ಇಲ್ಲಿ ಸೆಂಟ್ರ್ ಪ್ಲೀಟ್ ಫೋಲ್ಡ್ ಆಗಿದೆಯಲ್ಲ ಇಲ್ಲಿವರೆಗೂ ನಿಮ್ಮ ಟಕ್ಕಿನ್ ಪಾರ್ಟ್ನ ಆಪೋಸಿಟ್ಗೆ ಫೋಲ್ಡ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಕಂಪ್ಲೀಟಾಗಿ ಫೋಲ್ಡ್ ಮಾಡ್ಕೊಂಡ ನಂತರ ಇಲ್ಲಿವರೆಗೂ 3/4 ಆರ್ಮ್ಸು, ಇವಾಗ ಫುಲ್ ಎಲ್ಬೋ ಇಲ್ಲಿವರೆಗೂ ಬರುತ್ತೆ. ಆ್ಯಂಡ್ ಇದು 3/4 ಎಲ್ಬೋವರೆಗೂ ಇಲ್ಲಿವರೆಗೂ ಬರುತ್ತೆ. ಸೊ ಇದು ನಿಮ್ಮ ಇಂಡೆಕ್ಸ್ ಫಿಂಗರಿಂದನೂ ನಿಮ್ಮ 3/4 ಎಲ್ಬೋವರೆಗೂ ನೀವು ಇಲ್ಲಿ ಲೆಕ್ಕ ಇಟ್ಕೊಂಡು ಎಲ್ಲಿವರೆಗೂ ನಿಮ್ಮ ಇಂಡೆಕ್ಸ್ ಫಿಂಗರ್ ಮುಗಿತಾ ಇದೆಯೋ ಅಲ್ಲಿವರೆಗೂ ಈ ಟಕ್ಕಿನ್ ಪಾರ್ಟ್ನ ವಾಪಸ್ ಫೋಲ್ಡ್ ಮಾಡ್ಕೋಬೇಕು ನಿಮ್ಮ ಕಡೆಗೆ. ನೋಡಿ, ಈ ಥರ ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು. ಸೊ ಇದು ನಮ್ಮ ಬಾಕ್ಸ್ ಫೋಲ್ಡಿಂಗ್ಗೆ ಲೆಂತ್. ಓಕೆನಾ? ಸೊ ಈ ಲೆಂತ್ ಒಳಗಡೆ ಈ ಬಾಕಿ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನೋಡಿ, ಒಂದು ಪ್ಲೀಟ್ ಮಾತ್ರ ನಾವು ಒಂದು ಸೆಲ್ ಆಪೋಸಿಟಲ್ಲಿ ಬಿಟ್ಟು ತಿರ್ಗಾ ನಮ್ಮ ಕಡೆ ಇಟ್ಕೊಂಡಿರೋ ಪ್ಲೀಟ್ ಮಾತ್ರ ಕರೆಕ್ಟಾಗಿ ಬಾಕ್ಸ್ ಫೋಲ್ಡಿಂಗ್ ಲೆಂತ್ಗಿದೆ. ಬಾಕಿ ಪ್ಲೀಟು ಅದ್ರ ಒಳಗಡೆ ಚಿಕ್ಕದಾಗಿದೆ. ಸೊ ಈ ಫೋಲ್ಡಿಂಗ್ ಆದ ನಂತರ ಈ ಥರ ನಿಮ್ಮ ಚೆಸ್ಟ್ ಫೋಲ್ಡಿಂಗ್ ಬಿಟ್ಟಿರ್ತೀರಲ್ವ ಆಪೋಸಿಟಲ್ಲಿ ಪಲ್ಲು ಮತ್ತು ಚೆಸ್ಟು, ಅದನ್ನು ನಿಮ್ಮ ಕಡೆಗೆ ಇದನ್ನು ನಿಮ್ಮ ಶೋಲ್ಡ್ರ್ ಮೇಲೆ ಹಾಕ್ಕೊಳ್ಳಿ. ನೋಡಿ, ಈ ಥರ ನಿಮ್ಮ ಶೋಲ್ಡ್ರ್ ಮೇಲೆ ಹಾಕ್ಕೊಳ್ಳಿ. ಪುನಃ ಇದನ್ನೇನು ಮಾಡ್ತೀರಾ ಅಂದರೆ ಪುಲ್ ಮಾಡ್ಕೋಬೇಕು. ಎಲ್ಲಿವರೆಗೂ? ಈ ಎರಡು ಇಲ್ಲಿ ಕೆಳಗಡೆ ನಾವು ಫೋಲ್ಡ್ ಮಾಡಿದ್ವಲ್ವ ಅದೇ ಮೆಷರ್ಮೆಂಟಿಗೆ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಫೋಲ್ಡ್ ಮಾಡ್ಕೊತೀವಿ. ಸೊ ಇವಾಗ ನಾವಿಲ್ಲಿ ಸ್ಪ್ರೆಡ್ ಮಾಡಿ ಒಂದು ಪಿನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕರೆಕ್ಟಾಗಿ ಈ ಲೈನಲ್ಲಿ ಬರೋ ಥರ ಇಟ್ಕೊಳ್ಳಿ. ಆಮೇಲೆ ಏನು ಮಾಡ್ತೀವಿ ಅಂದರೆ, ಇಲ್ಲಿ ನಾವು ಪ್ಲೀಟ್ಸ್ನ ಅರೇಂಜ್ ಮಾಡಿಕೊಂಡು ಇದನ್ನ ಈ ಶೋಲ್ಡರ್ ಪಿನ್, ನಾವು ಶೋಲ್ಡರ್ ಪಿನ್ ಮಾಡಿದ್ವಲ್ಲ ಅಲ್ಲಿಂದ ತಿರ್ಗಾ 3/4 ಆರ್ಮ್ಸ್ ಮೆಜರ್ ಮಾಡಿಕೊಂಡು ಈ ಬಾಕ್ಸ್ ಫೋಲ್ಡಿಗೆ ಸೈಜ್ ತಕ್ಕಂತೆ ನಾವೇನು ಮಾಡ್ತೀವಿ, ಇದನ್ನ ಮುಂದಗಡೆ ಪುಷ್ ಮಾಡ್ಕೊತೀವಿ. ಓಕೆನಾ? ಪುಷ್ ಮಾಡ್ಕೊಂಡಿದ ನಂತರ ನಮ್ಮ ಹತ್ರ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಈ ಥರ ಒಳಗಡೆಗೆ ನಿಮ್ಮ ಬಾಕ್ಸ್ ಫೋಲ್ಡಿಂಗ್ ಲೆಂತ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಾದ್ಮೇಲೆ ಏನಾಗುತ್ತಂದರೆ, ನಮ್ಮ ರೈಟ್ ಸೈಡಲ್ಲಿರೋ ಫ್ಯಾಬ್ರಿಕ್ ಆಫ್ ಬಾಕ್ಸ್ ಫೋಲ್ಡಿಂಗ್ ಬಂದ್ಬಿಟ್ಟು ದೊಡ್ಡದಾಗು, ನಮ್ಮ ಲೆಫ್ಟ್ ಸೈಡಲ್ಲಿರೋ ಫ್ಯಾಬ್ರಿಕ್ ಆಫ್ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಬಂದ್ಬಿಟ್ಟು ಚಿಕ್ಕದಾಗಿರುತ್ತೆ. ಸೊ ಇವಾಗ ನಮಗೆ ಬಂದ್ಬಿಟ್ಟು ಬಾಕ್ಸ್ ಫೋಲ್ಡಿಂಗ್ಗೆ ಇವಾಗ ನಾವು ಯಾವ ಥರ ಲೆಂತ್ನ 12 ಇಂಚಿಗೆ ತೊಗೊಂಡ್ವೋ ಅದೇ ಥರ ಬ್ರತ್ನ ನಾವೇನು ಮಾಡ್ತೀವಿ, ಈ 2 ಪಾಯಿಂಟ್ ಇದೆಯಲ್ಲ ಈ 2 ಪಾಯಿಂಟ್ನ ಲೆಕ್ಕ ಇಟ್ಕೊಂಡು ಇದನ್ನು ನಾವು ಫೋಲ್ಡ್ ಮಾಡ್ಕೊತೀವಿ. ಸೊ ಫಸ್ಟ್ ಬಂದ್ಬಿಟ್ಟು ಫ್ಲಫಿ ಫ್ಲೀಟ್ಗೆ ನಾವು ರೈಟ್ ಸೈಡ್ ಫೋಲ್ಡ್ ಮಾಡಿದ್ವಿ. ನಾರ್ಮಲ್ ಬ್ಲಾಕ್ ಫೋಲ್ಡಿಂಗ್ಗೆ ನಾವು ಬಂದ್ಬಿಟ್ಟು ಲೆಫ್ಟ್ ಸೈಡ್ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿವರೆಗೂ ಮೆಷರ್ಮೆಂಟ್ ಮಾಡಿಕೊಂಡು ಅದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡಿ, ಇವಾಗ ಇಲ್ಲಿವರೆಗೂ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ರೈಟ್ ಸೈಡ್ ಸ್ವಲ್ಪ ಉದ್ದ ಇರೋದ್ರಿಂದ ನಾನು ಒಂದು ಚಿಕ್ಕ ಫೋಲ್ಡು ಆ್ಯಂಡ್ ನೆಕ್ಸ್ಟ್ ಫೋಲ್ಡ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿವರೆಗೂ ನೋಡಿ ಈ ಒಂದು ಬಾರ್ಡರ್ ಮಾರ್ಕ್ ಇದೆಯಲ್ಲ ಅಲ್ಲಿವರೆಗೂ ನಾನು ಏನು ಮಾಡ್ತೀನಿ, ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡ್ತೀನಿ. ಈ ಥರ ಮಾಡಾದ್ಮೇಲೆ ಇವಾಗ ಈ ಚೆಸ್ಟ್ ಪಾರ್ಟ್ ಇದೆಯಲ್ಲ ಇದನ್ನು ಈ ಥರ ಆಪೋಸಿಟಲ್ಲಿ ಮೇಲ್ಗಡೆ ಬರೋಂಗೆ ಹಾಕ್ಕೊಂಡು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ ಒಂದು ಬಾರ್ಡರ್ ಇರಬೇಕು. ಸೊ ಈ ಥರ ನೋಡಿ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಾರ್ಡರ್ ಬಂದಮೇಲೆ ಇದನ್ನು ಶೋಲ್ಡರ್ ಪಿನ್ನು ನಾವು ಮೆಜರ್ಮೆಂಟಿಗೆ ಮಾಡ್ಕೊಂಡಿರೋ ಆ ಶೋಲ್ಡರ್ ಪಿನ್ನು ಕರೆಕ್ಟಾಗಿ ಇದ್ರ ಮೇಲೆ ಬರೋಂಗೆ ನೋಡ್ಕೊಳ್ಳಿ. ಸೊ ನೋಡಿ, ಈ ಥರ ಇದನ್ನು ಕೆಳಗಡೆಗೆ ಪುಲ್ ಔಟ್ ಮಾಡ್ಕೊಳ್ಳಿ. ಸೊ ಇದು ಮಾಡಿದ ನಂತರ ನಾವೇನು ಮಾಡ್ತೀವಿ ಅಂದರೆ, ಇದನ್ನು ರೋಲ್ ಅಪ್ ಬೇಕಾದ್ರೂ ಮಾಡ್ಕೋಬೋದು. ನಾವು ಇದನ್ನ ಕಂಟಿನ್ಯೂಸ್ ಆಗಿ ಫುಲ್ ಆ್ಯಂಡ್ ಫುಲ್ ರೋಲ್ ಮಾಡ್ಕೋಬೋದು. ಇಲ್ಲ ಅಂದರೆ
ನೋಡಿ ಈ ಥರ ಇದನ್ನು ಕಂಪ್ಲೀಟಾಗಿ ಇನ್ನೊಂದು ರೌಂಡು ನೀವು ಮಾಡ್ಕೋಬೋದು. ಇಲ್ಲಾಂದರೆ ಇದನ್ನು ಇಷ್ಟಕ್ಕೆ ಇಲ್ಲೇ ನೋಡಿ ಒಂದು ಎರಡಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಫೋಲ್ಡ್ ಮಾಡಿದ್ವಲ್ಲ ಚೆಸ್ಟ್ ಫೋಲ್ಡು ಅದರ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಅದರಲ್ಲಿ ನಾವು ಈ ಥರ ಇದನ್ನು ಟಕ್ಕಿನ್ ಮಾಡಿಬಿಡ್ತೀವಿ. ಸೊ ಟಕ್ಕಿನ್ ಮಾಡಾದ್ಮೇಲೆ ನಮಗೆ ಬಾಕ್ಸ್ ಫೋಲ್ಡಿಂಗ್ ಈ ಥರ ಕಾಣಿಸುತ್ತೆ.